ನಮಸ್ಕಾರ, ನಾನು ಡಾಕ್ಟರ್ ಅಭಿಷೇಕ್ ಟಿ ಎಂ, ಕನ್ಸಲ್ಟೆಂಟ್ ಫಿಸಿಷಿಯನ್ ಅಂಡ್ ಡಯಾಬಿಟಾಲಜಿಸ್ಟ್, ಸಿಒ ಹಾಸ್ಪಿಟಲ್, ಮೈಸೂರು. ಇವತ್ತು ಪ್ರೀ ಡಯಾಬಿಟಿಸ್ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ. ನೀವೆಲ್ಲ ಕೇಳಿರ್ಬೋದು, ಡಯಾಬಿಟಿಸ್ ಕೇಳಿರ್ತೀರ, ಅದು ಸರ್ವೇ ಸಾಮಾನ್ಯ, ಎಲ್ಲರ ಮನೆಯಲ್ಲೂ ಇರುತ್ತೆ. ಅದೇ ರೀತಿ ಏನಿದು ಹೊಸ ಟರ್ಮ್ ಪ್ರೀ ಡಯಾಬಿಟಿಸ್ ಅಂದ್ರೆ ಅಂತ ಕೇಳ್ಬೋದು. ಪ್ರೀ ಡಯಾಬಿಟಿಸ್ ಅಂದ್ರೆ ಡಯಾಬಿಟಿಸ್ ಬರುವ ಮುನ್ಸೂಚನೆ, ಅಂದ್ರೆ ಡಯಾಬಿಟಿಸ್ ಗಿಂತ ಮುಂಚೆ ಇರುವಂತ ಪೀರಿಯಡ್ ಆಗಿರುತ್ತೆ. So what we call pre-diabetic as andre, it's a state where blood glucose level will be higher than the normal blood glucose level, and it will be not high as a diagnostic criteria to decide it as diabetic. ಇದರ ಅರ್ಥ ಏನಂದ್ರೆ, ಡಯಾಬಿಟಿಕ್ ಪೇಷಂಟ್ ಏನ್ ಕ್ರೈಟೀರಿಯಾ ಇದೆ ಅದಕ್ಕಿಂತ ಕೆಳ ಮಟ್ಟದಲ್ಲಿ ಶುಗರ್ ಲೆವೆಲ್ಸ್ ಇರುತ್ತೆ, ಬಟ್ ನಾರ್ಮಲ್ ಬ್ಲಡ್ ಶುಗರ್ ಲೆವೆಲ್ ಗಿಂತ ಮೇಲೆ ಇರುತ್ತೆ, ಇನ್ ಬಿಟ್ವೀನ್ ಇರುತ್ತೆ ಅಂತ ಅರ್ಥ. ಸೊ ಇವಾಗ ನಾವು ಡಯಾಬಿಟಿಕ್ ಅಂತ ಹೆಂಗೆ ಕ್ರೈಟೀರಿಯಾ ಅದನ್ನ ತಿಳ್ಕೊಳ್ಳೋಣ. FBS ಅಂದ್ರೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಲೆವೆಲ್ ಖಾಲಿ ಹೊಟ್ಟೆಯಲ್ಲಿ ಮೋರ್ ದನ್ 126 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಇದ್ದಂತ ಪಕ್ಷದಲ್ಲಿ, ಅಥವಾ PPBS ಅದು ಪೋಸ್ಟ್ ಪ್ರ್ಯಾಂಡಿಯಲ್ ಬ್ಲಡ್ ಶುಗರ್ ಲೆವೆಲ್, ಅದು ಊಟ ಆದ ನಂತರದಲ್ಲಿ ಮೋರ್ ದನ್ 200 ಇದ್ದ ಪಕ್ಷದಲ್ಲಿ, ಅಥವಾ HbA1c ಲೆವೆಲ್ ಅದು ಮೋರ್ ದನ್ 200, HbA1c ಲೆವೆಲ್ ಮೋರ್ ದನ್ 6.4 ಇದ್ರೆ ಅವಾಗ ನಾವು ಡಯಾಬಿಟಿಕ್ ಅಂತ ಕನ್ಸಿಡರ್ ಮಾಡ್ತೇವೆ. ಅದೇ ರೀತಿ ಪ್ರೀ ಡಯಾಬಿಟಿಕ್ ಅಂದ್ರೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ, ಪ್ರೀ ಡಯಾಬಿಟಿಕ್ ಅಲ್ಲಿ ಫಾಸ್ಟಿಂಗ್ ಬ್ಲಡ್ ಶುಗರ್ ಲೆವೆಲ್ 100 ಇಂದ ಬಂದು 126 ಒಳಗಡೆ ಇದ್ದ ಪಕ್ಷದಲ್ಲಿ, ಅಥವಾ ಪೋಸ್ಟ್ ಪ್ರ್ಯಾಂಡಿಯಲ್ ಬಂದು 140 ಇಂದ 200 ಒಳಗಡೆ ಇದ್ದ ಪಕ್ಷದಲ್ಲಿ, ಅಥವಾ HbA1c ಬಂದು 5.7 ಇಂದ 6.4 ಒಳಗಡೆ ಇದ್ದಾಗ ನಾವು ಪ್ರೀ ಡಯಾಬಿಟಿಕ್ ಅಂತ ಕರಿತೀವಿ. ಸೊ ಇವಾಗ ನಿಮ್ಮ ಶುಗರ್ ಲೆವೆಲ್ ಅನ್ನು ನೀವು ಈ ಕ್ರೈಟೀರಿಯಾದಲ್ಲಿ ನೋಡಿದಾಗ ನೀವು ಪ್ರೀ ಡಯಾಬಿಟಿಕ್ ಇದ್ದೀರಾ, ಡಯಾಬಿಟಿಕ್ ಇದ್ದೀರಾ ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು, ನೀವು ಪ್ರೀ ಡಯಾಬಿಟಿಕ್ ಅಂತ ಯಾಕೆ ತಿಳ್ಕೋಬೇಕು ಅಂತ ಬರುತ್ತೆ. ಯಾಕೆ ಅಂದ್ರೆ, ಪ್ರೀ ಡಯಾಬಿಟಿಕ್ ಅಂತ ಏನಕ್ಕೆ ತಿಳ್ಕೋಬೇಕು ಅಂದ್ರೆ, pre-diabetic is a state where patient will be asymptomatic but he will have all diabetic related complications. ಅಂದ್ರೆ ಎಲ್ಲಾ ಕಾಂಪ್ಲಿಕೇಶನ್ಗಳು ಕೂಡ ಡಯಾಬಿಟಿಕ್ ಅಲ್ಲಿ ಬರುವಂತದ್ದು ಪ್ರೀ ಡಯಾಬಿಟಿಕ್ ಫೇಸ್ ಅಲ್ಲೂ ಕೂಡ ಮನುಷ್ಯನಲ್ಲಿ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಆದ್ದರಿಂದ ನೀವು ಪ್ರೀ ಡಯಾಬಿಟಿಕ್ ಇದ್ದೀರಾ ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ. ಈ ಪ್ರೀ ಡಯಾಬಿಟಿಕ್ ಬರೋದು ಹೆಂಗ್ ಗೊತ್ತಾಗುತ್ತೆ, ಅದ್ರ ರಿಸ್ಕ್ ಫ್ಯಾಕ್ಟರ್ ಏನು ಅಂತ ನೀವು ಕೇಳ್ಬೋದು. ಏನು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ, ಒಂದು ನಮ್ಮ ಕೈಯಲ್ಲಿಲ್ಲ, ಅದು ಜೆನೆಟಿಕ್ ಅಂಡ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್. ಎರಡನೇದು ಹೈ ಹಿಸ್ಟ್ರಿ, ರಿಸ್ಕ್ ಆಫ್ ಫ್ಯಾಮಿಲಿ ಹಿಸ್ಟ್ರಿ. ಮನೆಯಲ್ಲಿ ತಂದೆ ತಾಯಿ ಅಥವಾ ಅಣ್ಣ ತಂಗಿ ಅವರಲ್ಲಿ ಇರುವಂತದ್ದು, ಅವಾಗ ನಿಮ್ಗೆ ಹೈ ರಿಸ್ಕ್ ಇರುತ್ತೆ, ನೀವು ಕೂಡ ಪ್ರೀ ಡಯಾಬಿಟಿಕ್ ಆಗೋದಕ್ಕೆ. ಮೂರನೇದು ಬಂದು ಸೆಡೆಂಟರಿ ಲೈಫ್ ಸ್ಟೈಲ್. ಇವಾಗ ಯಾಕಂದ್ರೆ ಎಲ್ಲ ಕುತ್ಕೊಂಡಿದ್ ಕಡೆನೇ ಕೆಲಸ ಮಾಡೋದ್ರಿಂದ ಸೆಡೆಂಟರಿ ಲೈಫ್ ಸ್ಟೈಲ್ ಅಲ್ಲೂ ನಿಮ್ಗೆ ಪ್ರೀ ಡಯಾಬಿಟಿಕ್ ಆಗುವಂತ ರಿಸ್ಕ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಬಂದು ಜೆಸ್ಟೇಷನಲ್ ಡಯಾಬಿಟಿಸ್ ಮಿಲೆಟಸ್ ಅಂದ್ರೆ GDM. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾರಿಗೆ ಶುಗರ್ ಬಂದು ಕಂಟ್ರೋಲ್ ಆಗಿರುತ್ತೋ ಅವರಲ್ಲಿ ನೆಕ್ಸ್ಟ್ ಪ್ರೀ ಡಯಾಬಿಟಿಕ್ ಆಗುವಂತ ರಿಸ್ಕ್ ಫ್ಯಾಕ್ಟರ್ ತುಂಬಾ ಇರುತ್ತೆ. ಅದಾದ್ಮೇಲೆ ಇನ್ಕ್ರೀಸ್ಡ್ ವೆಯ್ಟ್ ಅಥವಾ ಒಬೆಸಿಟಿ ಇರುವವರಿಗೂ ಕೂಡ ರಿಸ್ಕ್ ಆಫ್ ಡೆವಲಪಿಂಗ್ ಡಯಾಬಿಟಿಸ್ ತುಂಬಾ ಇರುತ್ತೆ. ಅಥವಾ ಡಿಸ್ಲಿಪಿಡಿಮಿಯಾ, ನಿಮ್ಮ ಕೊಲೆಸ್ಟ್ರಾಲ್, ಟೋಟಲ್ ಕೊಲೆಸ್ಟ್ರಾಲ್ ಇದು ನೋಡಿದಾಗ ಯಾರ್ಯಾರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೋ ಅವರಲ್ಲೂ ಕೂಡ ಪ್ರೀ ಡಯಾಬಿಟಿಕ್ ಬರೋದು ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಈಗ ಪ್ರೀ ಡಯಾಬಿಟಿಕ್ ರಿಸ್ಕ್ ಫ್ಯಾಕ್ಟರ್ ಯಾರ್ಯಾರಲ್ಲಿ ಇದೆ ಅವರು ತಿಳ್ಕೊಂಡವರು ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸಲಿ ನೀವು ಡಯಾಬಿಟಿಕ್ ಇದ್ದೀರಾ ಇಲ್ವಾ ಅಥವಾ ಪ್ರೀ ಡಯಾಬಿಟಿಕ್ ಅಂತ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋದು ತುಂಬಾ ಉತ್ತಮ ಆಗುತ್ತೆ. ನೆಕ್ಸ್ಟ್ ಬಂದು ಕಾಂಪ್ಲಿಕೇಶನ್ಸ್ ಏನೇನಾಗ್ಬೋದು. ಎಲ್ಲ ಕಾಂಪ್ಲಿಕೇಶನ್ಸ್ ಡಯಾಬಿಟಿಸ್ ಅಲ್ಲಿ ಆಗುವಂಥದ್ದು ಪ್ರೀ ಡಯಾಬಿಟಿಕ್ ಅಲ್ಲೂ ಕೂಡ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಡಯಾಬಿಟಿಕ್ ನ್ಯೂರೋಪತಿ ಇರ್ಬೋದು, ನೆಫ್ರೋಪತಿ ಇರ್ಬೋದು, ಅಥವಾ ಡಯಾಬಿಟಿಕ್ ಗ್ಯಾಸ್ಟ್ರೋಪೆರಿಸಿಸ್ ಅಂತ ಹೇಳ್ತಾರೆ, ಅಥವಾ ಡಯಾಬಿಟಿಕ್ ರೆಟಿನೋಪತಿ, ಕಣ್ಣಿಗೆ ಇನ್ವಾಲ್ವ್ ಆಗುವಂತದ್ದಾಗ್ಲಿ, ಅಥವಾ ಹೃದಯಕ್ಕೆ ತೊಂದರೆ ಆಗೋದಂಥದ್ದಾಗ್ಲಿ, ಅಥವಾ ಕಿಡ್ನಿಯಲ್ಲಿ ಸಮಸ್ಯೆ ಉಂಟಾಗೋದಂಥದ್ದಾಗ್ಲಿ, ಅಥವಾ ನರ ವೀಕ್ ಆಗೋದಾಗ್ಲಿ, ಇದೆಲ್ಲ ಕೂಡ ಪ್ರೀ ಡಯಾಬಿಟಿಕ್ ಅಲ್ಲಿ ಬರುತ್ತೆ. ರಿಸ್ಕ್ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಕಮಿಂಗ್ ಟು ಮ್ಯಾನೇಜ್ಮೆಂಟ್, ಹೆಂಗೆ ಮ್ಯಾನೇಜ್ ಮಾಡಬೇಕು ಇದು ಡಾಕ್ಟರ್ ಅಂತ ಕೇಳಿದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಅಂದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಸ್ ದ ಬೆಸ್ಟ್ ಟ್ರೀಟ್ಮೆಂಟ್. ಇದರಲ್ಲಿ ನೀವು ಪ್ರೀ ಡಯಾಬಿಟಿಕ್ ಇರುವಾಗ ಯಾವುದೇ ರೀತಿಯಾದಂತ ಶುಗರ್ ರಿಲೇಟೆಡ್ ಮೆಡಿಸಿನ್ ಸ್ಟಾರ್ಟ್ ಮಾಡೋದಿಲ್ಲ. ನಿಮ್ಗೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಹೇಳ್ತೀವಿ, ಅಂದ್ರೆ ನಿಮ್ಮ ಜೀವನದ ಶೈಲಿಯನ್ನು ಬದಲಾಯಿಸಿಕೊಳ್ಳೋದು.
ಅಂದರೆ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡೋದಿರ್ಬೋದು, ಅಥವಾ ಲೋ ಕ್ಯಾಲರಿ ಇಂಟೇಕ್ ಅಂಡ್ ಲೋ ಫ್ಯಾಟ್ ಇಂಟೇಕ್ ಆಗಿರ್ಬೋದು, ರಿಸ್ಟ್ರಿಕ್ಟ್ ಮಾಡೋದು ಕ್ಯಾಲರೀಸ್ ಅಲ್ಲಿ, ಮತ್ತು ಹೈ ಪ್ರೋಟೀನ್ ಡಯಟ್ ತಗೊಳ್ಳೋದು, ರೆಗ್ಯುಲರ್ ಎಕ್ಸಸೈಸ್ ಮಾಡೋದು. ರೆಗ್ಯುಲರ್ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆ ಜಾಸ್ತಿ ಆಗುತ್ತೆ, ಮತ್ತೆ ಪೆರಿಫೆರಲ್ ಯೂಟಿಲೈಸೇಷನ್ ಆಫ್ ಗ್ಲೂಕೋಸ್ ಅಂತ ಕರೀತಾರೆ, ಗ್ಲೂಕೋಸ್ ಬರ್ನ್ ಆಗೋದು ಕೂಡ ಜಾಸ್ತಿ ಆಗುತ್ತೆ. ರೆಗ್ಯುಲರ್ ಆಗಿ ವಾಕ್ ಮಾಡುವಂಥದ್ದು ಅದೆಲ್ಲ ಕೂಡ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಲ್ಲಿ ಬರುವಂಥದ್ದು. ಮತ್ತು ಇದರಲ್ಲಿ ಮೆಡಿಕೇಶನ್ ಸ್ಟಾರ್ಟ್ ಅಂದ್ರೆ ಮಾಡಿಸ್ಬೇಕಾಗತ್ತಾ ಅಂತ ಕೇಳಿದ್ರೆ, ಹೌದು, ರಿಸ್ಕ್ ಫ್ಯಾಕ್ಟರ್ ತುಂಬಾ ಇದ್ದು ಬರ್ಡನ್ ಇರುವಾಗ, ಮಲ್ಟಿಪಲ್ ಕೋಮಾರ್ಬಿಟಿಸ್ ಇರುವಾಗ, ಅವಾಗ ನಾವು OHS ಅಂದ್ರೆ ಓರಲ್ ಹೈಪೋಗ್ಲೈಸಿಮಿಕ್ ಏಜೆಂಟ್ಸ್ ಕೂಡ ಸ್ಟಾರ್ಟ್ ಮಾಡುವಂಥದ್ದು ಇರುತ್ತೆ. ಸೊ ಏನು ನನ್ನ ಟಾಕಿನ ಕನ್ಕ್ಲೂಷನ್ ಏನು ಅಂದ್ರೆ, ಪ್ರೀ ಡಯಾಬಿಟಿಕ್ ಅನ್ನೋಣ ತುಂಬಾ ಲಘುವಾಗಿ ತಗೋಬಾರ್ದು. ಅದರಿಂದ ಕಾಂಪ್ಲಿಕೇಶನ್ಸ್ಗಳು ಜಾಸ್ತಿ ಆಗೋದ್ರಿಂದ ಮುಂಚೆನೆ ಪತ್ತೆ ಹಚ್ಕೊಂಡು ನಾವು ಡಯಾಬಿಟಿಕ್ ಆಗೋದನ್ನ ತಡೆಗಟ್ಟಬಹುದು. ಸೊ ವಿ ಕ್ಯಾನ್ ಪ್ರಿವೆಂಟ್ ಪ್ರೀ ಡಯಾಬಿಟಿಕ್ progression into over diabetic, and there are multiple challenges and we have to overcome it by regular screening and annual checkups. Thank you.